ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆಯ ಪ್ರಸಾದ ತಗೊಂಡು ಜೈಲಿಗೆ ಬಂದಿದ್ದಾರೆ. ದರ್ಶನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಪ್ರಸಾದ ಕೊಡೋದಕ್ಕೆ ಅಂತ ಜೈಲಿಗೆ ಆಗಮಿಸಿದ್ದಾರೆ. ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ದರ್ಶನ್ಗೋಸ್ಕರ ಕೊಲ್ಲೂರು ಮೂಕಾಂಬಿಕೆ ಮೊನ್ನೆಯಷ್ಟೇ ಇತ್ತೀಚೆಗಷ್ಟೇ ಚಂಡಿಕಾ ಯಾಗ ಮಾಡಿದ್ರು, ನಿಮ್ಗೆ ನೆನಪಿರಬಹುದು ವೀಕ್ಷಕರೇ. ಅದರ ಪ್ರಸಾದ ತಂದು ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದನ್ನ ಪರಿಶೀಲಿಸದೆ ಕಾರನ್ನ ಪೊಲೀಸರು ಒಳಗಡೆ ಬಿಟ್ಟಿದ್ದಾರೆ. ಹಾಗಾದ್ರೆ ಕಾಟೇರ ಕುಟುಂಬಸ್ಥರಿಗೆ ಪೊಲೀಸರು ವಿಶೇಷ ಆತಿಥ್ಯ ಕೊಡ್ತಾ ಇದ್ದಾರಾ? ಇವ್ರ ಕಾರನ್ನ ಪರಿಶೀಲನೆ ಮಾಡೋದೇ ಇಲ್ವಾ? ದರ್ಶನ್ ಜೈಲಲ್ಲೂ VIP ಆಗ್ಬಿಟ್ಟಿದ್ದಾರಾ? ಅನುಮತಿ ಇಲ್ಲದೆ ಇದ್ರೂ ಕೂಡ ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಕಾರು ಜೈಲಿನ ಬಾಗಿಲಿಗೆ ಬರುತ್ತೆ. ಅಲ್ಲಿ ಪೊಲೀಸರು ಪರಿಶೀಲನೆ ಮಾಡದೆ ಬಿಡ್ತಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ಬಾರಿ ಕೂಡ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ಪ್ರಸಾದ ತಗೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಒಂದ್ ಕಡೆ DCM DK ಶಿವಕುಮಾರ್ ಅವರನ್ನು ಕೂಡ ವಿಜಯಲಕ್ಷ್ಮಿ ಭೇಟಿ ಆಗಿದ್ರು. ಆನಂತರ ಟೆಂಪಲ್ ರನ್ ಕೈಗೊಂಡಿದ್ರು. ಅಪ್ಡೇಟ್ ಪಡ್ಕೊಳ್ಳೋಣ. ಆನೇಕಲ್ ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಮೊನ್ನೆಯಿಂದನೂ ನಾವು ಹೇಳ್ತಾ ಇದ್ವಿ ಅಲ್ಲಿ ದರ್ಶನ್ಗೆ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಜೈಲಲ್ಲಿ? ಯಾಕಂತಂದ್ರೆ ಪರಿಶೀಲನೆ ಮಾಡದೆ ಪೊಲೀಸರು ಒಳಗಡೆ ಬಿಡ್ತಾ ಇದ್ದಾರೆ. ಇವ್ರು ಪ್ರಸಾದನಾದ್ರೂ ತರಲಿ, ಬೇರೆ ಏನಾದ್ರೂ ತರಲಿ, ಎಲ್ರಿಗೂ ಒಂದೇ ರೂಲ್ಸ್ ಅಪ್ಲೈ ಆಗ್ಬೇಕಲ್ವಾ? ಶ್ರೀಲಕ್ಷ್ಮಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ದರ್ಶನ್ 37 ದಿನವನ್ನ ಏನು ಕಳೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪತಿ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮನೆಯವರು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬೇಡಿಕೆಟ್ಟು ಚಂಡಿಕಾ ಹೋಮವನ್ನ ಕೂಡ ಮಾಡಿದ್ರು. ಅದರ ಪ್ರಸಾದವನ್ನ ಅಂದ್ರೆ ಈ ಬಾರಿ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮನೆಯವರ ಭೇಟಿ ಏನಿದೆ ಅದು ಒಂದಷ್ಟು ಸಾಕಷ್ಟು ವಿಶೇಷತೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪತ್ನಿ ತನ್ನ ಬಿಡುಗಡೆಗೆ ಏನು ಜೈಲಿನಲ್ಲಿದ್ದಾರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗಾಗಲೇ ದರ್ಶನ್ ಕೂಡ ಮುದ್ದೆ ಮುರಿತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಏನು ದರ್ಶನ್ ಜೈಲಿಗೆ ಹೋದ ನಂತರ ಪ್ರತಿ ಸೋಮವಾರವೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಡ್ತಿದ್ದಾರೆ. ಆದ್ರೆ ಇವತ್ತು ಸಹೋದರ ದಿನಕರ ತೂಗುದೀಪ್ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಏನು ದಿನಕರ ತೂಗುದೀಪ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರಿಗೆ ಹೋಗಿ ಪ್ರಸಾದವನ್ನ ತಂದಿದ್ದು ಅದನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಏನು ಒಳಗಡೆ ಇರುವಂತಹ ವಿಶೇಷ ಭದ್ರತಾ ಬ್ಯಾರಕ್ ನಲ್ಲಿ ಏನು ದರ್ಶನ್ ಹಾಗೂ ಆತನ ಪಟಾಲಂ ಏನಿದೆ ಅವರು ಇರುವಂತಹ ಬ್ಯಾರಕ್ ನ ವಿಶೇಷ ಭದ್ರತಾ ಕೊಠಡಿಯಿಂದ ಏನು ದರ್ಶನ್ ಈಗ ಹೊರಗಡೆ ಬರ್ತಾರೆ, ಅಲ್ಲಿ ಅವರನ್ನ ಭೇಟಿಯಾಗಿ ಪ್ರಸಾದವನ್ನ ಕೊಡೋದಕ್ಕೆ ಇವತ್ತು ವಿಜಯಲಕ್ಷ್ಮಿ ಹೋಗಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಜೈಲಿನ ಅಧಿಕಾರಿಗಳು ವಿಶೇಷ ಆತಿಥ್ಯ ಕೊಡೋದಾದ್ರೂ ಯಾಕೆ ಅನ್ನುವ ಪ್ರಶ್ನೆ. ಸಾಮಾನ್ಯ ಕೈದಿಯನ್ನೊಬ್ಬ ಅವರ ಮನೆಯವರು ನೋಡಬೇಕು ಅಂತ ಹೇಳಿದ್ರೆ ಜೈಲಿನ ಚೆಕ್ ಪೋಸ್ಟ್ ಬಳಿ ಅವರ ಕಾರನ್ನಾಗ್ಬೋದು, ಬೈಕ್ಗಾಗಲಿ ಕೇವಲ ಅವ್ರು ಒಳಗಡೆ ಹೋಗೋದಕ್ಕೆ ಆಧಾರ್ ಕಾರ್ಡನ್ನ ತೋರಿಸಿ ಹೋಗಬೇಕು. ಆದರೆ ವಿಜಯಲಕ್ಷ್ಮಿ ಏನು ಪದೇ ಪದೇ ಜೈಲಿಗೆ ಬರ್ತಿದ್ದಾರೆ, ಅವರಿಗೆ ಕಾರಿನ ಗ್ಲಾಸ್ ಕೂಡ ಇಳಿಸೋದಿಲ್ಲ, ನೇರವಾಗಿ ಜೈಲಿನ ಗೇಟ್ ಬಳಿ ಅವ್ರನ್ನ ಹೋಗೋದಕ್ಕೆ ಅನುಮತಿಯನ್ನು ಕೊಡಲಾಗ್ತಿದೆ. ಇಲ್ಲಿ ಉಳ್ಳವರಿಗೆ ಒಂದು ನ್ಯಾಯ, ಇಲ್ಲದೆ ಇರೋರಿಗೆ ಇನ್ನೊಂದು ನ್ಯಾಯನ ಜೈಲಧಿಕಾರಿಗಳದ್ದು. ಹಾಗಾದರೆ ಪರಪ್ಪನ ಅಗ್ರಹಾರ ಜೈಲೇನಿದೆ ಇದು 5 ಸ್ಟಾರ್ ಹೋಟೆಲ್ ಆಗಿ ಏನಾದರೂ ಮಾರ್ಪಾಡಾಗ್ತಿದ್ಯಾ? ಒಂದು ಕಡೆ ದರ್ಶನ್ ಜೈಲಿನ ಒಳಗಡೆ ಜೈಲಿನ ಸಿಬ್ಬಂದಿಗಳಿಗೆ ಬೆದರಿಸುವ ಕೆಲಸ ಮಾಡ್ತಿದ್ರೆ, ಹೊರಗಡೆ ದರ್ಶನ್ ಪತ್ನಿಯನ್ನ ಬಂದಾಗ ರಾಜಾತಿಥ್ಯವನ್ನ ಕೊಟ್ಟು ಒಳಗಡೆ ಕೊಳಿಸೋದನ್ನ ನೋಡ್ತಿದ್ರೆ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಯಾವ ರೀತಿ ಇದ್ದಾರೆ ಅನ್ನೋದು ಹೊರಗಡೆ ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ. ಇನ್ನು ದರ್ಶನ್ಗೆ ಜೈಲಲ್ಲಿ ವನವಾಸ ನಿರಂತರ ಆಗ್ತಾ ಇದೆ. ಮಡದಿ ಮಕ್ಕಳು ಮನೆ ಕನವರಿಕೆ ಉಂಟಾಗ್ತಾ ಇದೆ. ಅದ್ರ ಜೊತೆಗೆ ಮನೆ ಊಟದ ಅರ್ಜಿ ವಿಚಾರಣೆ ಇವತ್ತು ಬರಲಿದೆ. ಇವತ್ತಾದ್ರೂ ಮನೆ ಊಟದ ಅರ್ಜಿಯಲ್ಲಿ ದರ್ಶನ್ಗೆ ಗೆಲುವಾಗತ್ತಾ, ಊಟ ಸಿಗತ್ತಾ ಅನ್ನುವಂಥದ್ದು ನೋಡಿ. ಒಂದು ಮನೆ ಊಟ ಕೂಡ ಎಷ್ಟು ಪ್ರಮುಖ ಆಗತ್ತೆ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಅಂತ. ಇವತ್ತಾದ್ರೂ ಕೋರ್ಟ್ನಲ್ಲಿ ಪರ್ಮಿಷನ್ ಸಿಗತ್ತಾ ಮನೆ ಊಟ ತರಿಸ್ಕೊಳ್ಳೋದಕ್ಕೆ ಅಂತ. ನಾನು ನಟ, ಹಾಗಾಗಿ ನಿರಂತರವಾಗಿ ತೂಕ ಕಳ್ಕೊಳ್ಳುವಂಥದ್ದಾಗ್ತಾ ಇದೆ, ಜೊತೆಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ, ಹಾಗಾಗಿ ಮನೆ ಊಟಕ್ಕಾಗಿ ನನಗೆ ಪರ್ಮಿಷನ್ ಕೊಡಿ ಅಂತ, ಅನುಮತಿ ಕೊಡಿ ಅಂತ ಹೈಕೋರ್ಟ್ಗೆ ಕೇಳ್ಕೊಂಡಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ ದರ್ಶನ್. ಸೊ ಇವತ್ತೇನಾಗತ್ತೆ, ಮನೆ ಊಟದ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಅನಂತರದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇವತ್ತು ಮನೆ ಊಟದ ಅರ್ಜಿ ವಿಚಾರಣೆ, ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ದರ್ಶನ್ ಅವ್ರಿಗೆ ಮನೆ ಊಟದ ವಿಚಾರದಲ್ಲಿ ಪರ್ಮಿಷನ್ ಸಿಗುವಂಥದ್ದು?
ಶ್ರೀಲಕ್ಷ್ಮಿ, ಈಗಾಗಲೇ ದರ್ಶನ್ಗೆ ಮನೆ ಊಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಕೋರ್ಟ್ನಲ್ಲಿ ಒಂದಷ್ಟು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅಂದರೆ ಫಸ್ಟ್ ಲೋವರ್ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಮೊದಲು ಅರ್ಜಿ ಹಾಕಿರ್ತಾರೆ. ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿಂದ ಲೋವರ್ ಕೋರ್ಟ್ಗೆ ಮತ್ತೆ ಅದನ್ನು ಅರ್ಜಿ ಹಾಕುವಂತೆ ಹೈಕೋರ್ಟ್ ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿತ್ತು. ಅದಾದಮೇಲೆ ಲೋವರ್ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ SPP ಕೂಡ ಒಂದಷ್ಟು ವಾದವನ್ನು ಮಾಡಿದರು. ಅಂದರೆ ಈ ಒಂದು ಪ್ರೊಸೀಜರ್, ಅವರು ಅರ್ಜಿ ಹಾಕಿದಂಥ ಪ್ರೊಸೀಜರ್ ಆಗಿರ್ಬೋದು, ಜೊತೆಗೆ ಅಲ್ಲಿ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನು ಕೂಡ SPP ವ್ಯಕ್ತಪಡಿಸುವಂಥ ಕೆಲಸ ಮಾಡಿದ್ರು. ಹೀಗಾಗಿ ಅವರಿಗೆ ಇಷ್ಟು ದಿನಗಳ ಕಾಲ ಮನೆಯೂಟಕ್ಕೆ ಇನ್ನೂ ಕೂಡ ಆದೇಶ ಕೂಡ ನೀಡಿಲ್ಲ. ಕಳೆದ ಬಾರಿ ಈ ಒಂದು ಅರ್ಜಿಯನ್ನು ವಜಾ ಕೂಡ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ರಿಟ್ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ಈಗ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈಗಾಗಲೇ ಅವರಿಗೆ ಆಗ್ತಿರುವಂಥ ಸಮಸ್ಯೆ ಬಗ್ಗೆ ದರ್ಶನ್ ಪರ ವಕೀಲರು ಹೈಕೋರ್ಟ್ ಮುಂದೆ ವಿವರಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅವರ ಅನಾರೋಗ್ಯದ ಸಮಸ್ಯೆ ಬಗ್ಗೆಯೂ ಕೂಡ ಇಲ್ಲಿ ಇವತ್ತು ದರ್ಶನ್ ಪರ ವಕೀಲರು ರೈಟ್. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಹಾಗಾದ್ರೆ ಯಾಕೆ ಮನೆ ಊಟದ ವಿಚಾರ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ? ಏನೆಲ್ಲ ಇದೆ ಇದರಲ್ಲಿ, ಇದರ ಕಾನೂನಿನ ಆಯಾಮಗಳು ಏನಿದೆ? ಈ ರಿಪೋರ್ಟ್ ನೋಡಿ. ಹೈಕೋರ್ಟ್ನಲ್ಲಿ ಮನೆಯೂಟಕ್ಕೆ ಸಿಗುತ್ತಾ ಚಾನ್ಸ್? ಅರ್ಜಿ ವಜಾಗೊಳಿಸಿ ಜೈಲೂಟವೇ ಫಿಕ್ಸ್ ಆಗುತ್ತಾ? ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ದರ್ಶನ್ ಸೊರಗ್ ಹೋಗಿದ್ದಾರೆ, ತೂಕ ಕಡಿಮೆಯಾಗಿದ್ದಾರೆ. ಅಯ್ಯೋ, ಅವರನ್ನ ನೋಡೋಕಾಗ್ತಿಲ್ಲ ಅಂತ ಕೇಳಿದ್ದಾಯ್ತು. ಈ ವಿಚಾರ ಗೊತ್ತಾಗಿದ್ದೆ ತಡ ದರ್ಶನ್ ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾವಾಯಿತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ದರ್ಶನ್ ಅರ್ಜಿ ವಜಾಗೊಂಡ ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲಿ ಹೇಗಾದ್ರೂ ಮಾಡಿ ಮನೆಯೂಟಕ್ಕೆ ಗ್ರೀನ್ ಸಿಗ್ನಲ್ ಪಡಿಬೇಕೆಂದು ದರ್ಶನ್ ಭಾರಿ ಕಸರತ್ತನ್ನ ನಡೆಸಿದ್ದಾರೆ. ಈ ಅರ್ಜಿ ವಿಚಾರಣೆ ಇಂದು ನಡೆಯಲಿದ್ದು ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಮನೆಯೂಟಕ್ಕಾಗಿ ದರ್ಶನ್ ಹಲವು ಕಾರಣವನ್ನ ನೀಡೋ ಸಾಧ್ಯತೆ ಇದೆ. ತಾನು ನಟನಾಗಿದ್ದು ಫಿಸಿಕ್ ಮೈಂಟೈನ್ಗೆ ಅವಕಾಶವನ್ನ ಕೇಳುವ ಸಾಧ್ಯತೆ ಇದೆ. ಜೈಲ್ ಸೇರಿದ ಮೇಲೆ ಪದೇ ಪದೇ ತೂಕ ಕಡಿಮೆಯಾಗ್ತಾ ಇದೆ. ಹೆಚ್ಚು ತೂಕ ಕಡಿಮೆಯಾದ್ರೆ ಸಿನಿಮಾಗಳಿಗೆ ಹೊಡೆತ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲ ಕಾರಣ ನೀಡಿ ಮನೆಯೂಟಕ್ಕೆ ಬೇಡಿಕೆ ಸಲ್ಲಿಸೋ ಸಾಧ್ಯತೆ ಇದೆ. ಈ ಮಧ್ಯೆ ಜೈಲಿನಲ್ಲಿರೋ ಸಹ ಕೈದಿಗಳೇ ದರ್ಶನ್ಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮನೆಯೂಟವನ್ನ ಸಖತ್ ಮಿಸ್ ಮಾಡ್ಕೊಳ್ತಿರೋ ದರ್ಶನ್ಗೆ ಇಂದಾದ್ರೂ ಶುಭ ಶಕುನವಾಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಗೊತ್ತಾಗ್ಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ವಿನೋದ್ ರಾಜ್ಕುಮಾರ್, ನಾನು ಸಂಧಾನ ಮಾಡೋದಕ್ಕೋಸ್ಕರ ದರ್ಶನ್ನಾಗ್ಲಿ ಅಥವಾ ರೇಣುಕಾಸ್ವಾಮಿಯನ್ನಾಗ್ಲಿ ಭೇಟಿಯಾಗಿದ್ದಲ್ಲ ಅನ್ನೋಂಥದ್ದನ್ನ ಹೇಳಿದ್ದಾರೆ. ಕಲಾವಿದ ಅನ್ನೋ ಕಾರಣಕ್ಕೆ ದರ್ಶನ್ ಅವ್ರನ್ನ ಭೇಟಿಯಾದೆ ಅನ್ನೋಂಥದ್ದನ್ನ ಹೇಳಿದ್ದಾರೆ. ಇತ್ತೀಚೆಗೆ ದರ್ಶನ್ ಅವ್ರನ್ನೂ ಕೂಡ ಭೇಟಿಯಾಗಿದ್ರು. ಅನಂತರ ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿದ್ರು. ಹಾಗಾಗಿ ಸಾಕಷ್ಟು ವಿಚಾರಗಳು ಹರಡ್ತಾ ಇತ್ತು. ಏನಂತಂದ್ರೆ ಅವರೇನಾದ್ರೂ ಸಂಧಾನ ಮಾಡೋದಕ್ಕೆ ಹೋಗಿದ್ರಾ ಅನ್ನುವಂಥದ್ದು. ಮಾಧ್ಯಮಗಳಿಗೆ ಹಿರಿಯ ನಟ ವಿನೋದ್ ರಾಜ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಧಾನ ಮಾಡೋಕ್ಕೇನು ಹೋಗಿಲ್ಲ, ನಾನು ಕಲಾವಿದ ಅನ್ನೋ ಕಾರಣಕ್ಕೆ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದೀನಿ ಅಂತ. ಇಬ್ಬರ ನಡುವೆ ಸಂಧಾನ ಮಾಡೋ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ. 5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು 2 ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು 2ನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ. ದರ್ಶನ್ ಅವ್ರನ್ನ ಅಥವಾ ಒಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ, ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟೋ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿದ್ದೆ. ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ. ಆ ಕೆಲಸ ನಾವು ಮಾಡೋಂಥವ್ರು ಅಲ್ಲ. ಒಂದು 4-5 ದಿವಸದ ಕೆಳಗಡೆ